ನಾವು ಸತತ ಥೈಲ್ಯಾಂಡಲ್ಲಿ ಮೆಡಲ್ ಆದವಾಗ ಒಂದು ಮೆಡಲ್ ಹೊಡಿಬೇಕಾದ್ರೆ ನಮ್ಮ SC/ST ದವರಿಗೆ 5 ಲಕ್ಷ ರೂಪಾಯಿ ಇದೆ. 2023 ಮೆಡಲ್ ಆಗಿದ್ರು ಕೂಡ ನಮ್ಮ ಸರ್ಕಾರ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯಿಂದ ನಮಗೆ ಮೆಡಲ್ ವಿಜಯಶಾಲಿ ಆದರೂ ಕೂಡ ನಮಗೆ ಇನ್ನೂ ಹಣ ಬಂದಿಲ್ಲ. ನಮ್ಮಂಥ ಕ್ರೀಡೆಗಳಿಗೆ ವಿಜಯಶಾಲಿ ಆಗಿದ್ದರೂ ಕೂಡ ಅಮೌಂಟ್ ಬಂದಿಲ್ಲ ಅಂತಂದರೆ ನಮ್ಮ ಮುಂದೆ ಕ್ರೀಡೆಗೆ ಹೋಗೋಕ್ಕೆ ಭಾಳ ಕಷ್ಟ ಆಗುತ್ತದೆ. ಅದು ಕೂಡ ಸರ್ಕಾರ ಆದಷ್ಟು ಬೇಗ ಅದು ಒಂದು ಮಾಡಿಕೊಡಬೇಕು ನಮಗೆ ಅನುಕೂಲ. ಮತ್ತು ಇನ್ನೊಂದು ಕರ್ನಾಟಕ ಸರ್ಕಾರದ ಕ್ರೀಡಾಪಟುಗಳಿಗೋಸ್ಕರ ಕ್ರೀಡೆಯನ್ನು ಉತ್ತೇಜಿಸಲು ಇತ್ತೀಚೆಗೆ ಕ್ರೀಡಾ ಇಲಾಖೆಯಲ್ಲಿ 178 ಹುದ್ದೆಗಳು ಮಾನ್ಯ ಸಿದ್ದರಾಮಯ್ಯ ಸಾಬರು CM ಸಾಬರು ಅಧಿಸೂಚನೆ ಮಾಡ್ತಾರೆ. ಅದು ದಿನಾಂಕ ಯಾವಾಗಂತಂದ್ರೆ 27/3/2023ವರೆಗೆ. ಮತ್ತು ಅದರ ಸಂಖ್ಯೆ YADC/178/2021 ಅದು ಕೂಡ ನಮಗೆ ಈಗ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಬರು ಅವರಿಗೆ ನಮ್ಮ ಕಳಕಳಿಯಿಂದ ವಿನಂತಿ. ಯಾಕಂದರೆ ಫೈನಾನ್ಸ್ ಮಿನಿಸ್ಟರ್ ಭೀ ಅವರು ಆಗಿದ್ದಾರೆ ಮತ್ತು ಕ್ರೀಡಾದ ನಾಗೇಶ್ ಸರ್ ಜಾಗದಾಗ ಅವರೇ ಆಗಿದ್ದಾರೆ. ಇದು ಒಂದು ಪೋಸ್ಟ್ಗೆ ಆದಷ್ಟು ಬೇಗ ಜಾರಿಗೆ ಮಾಡಿದರೆ ನಮ್ಮಂಥ ಎಲ್ಲ ಕ್ರೀಡಾಪಟುಗಳು ಮುಂದೆ ಬರಲಿಕ್ಕೆ ಸಾಧ್ಯ ಆಗುತ್ತದೆ. ಯಾಕಂತಂದ್ರೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನ್ಯಾಷನಲ್ಲು ಕ್ರೀಡೆಗೆ ಹೋಗಬೇಕಾದ್ರೆ ನಮಗೆ ಆರ್ಥಿಕ ಸಂಕಟ ಭಾಳ ಆಗ್ತಾ ಇದೆ. ಯಾಕಂದ್ರೆ ನಾವು ವಿಜಯಶಾಲಿ ಆಗಿದ್ದರೂ ಕೂಡ ನಮ್ಮ ಹಣ ಇನ್ನೂ ಬಿಡುಗಡೆ ಮಾಡಿಲ್ಲ ಅಂತಂದರೆ ಇದು ಒಂದು ಭಾಳ ನಮ್ಮ ಮನಸ್ಸಿಗೆ ಇನ್ನೂ ಮುಂದೆ ಕ್ರೀಡೆಗೆ ಹೋಗಬೇಕಾ ಬೇಡ ಅಂತ ನಾವು ಹಿಂಜರಿಬೇಕಾ ಅಂತ ಆ ಥರ ಭಾವನೆ ಬರ್ತದೆ. ಬಂಜಾರ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಸಂಘದ ವತಿಯಿಂದ ದಿನಾಂಕ 10/8/2025 ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಬಂಜಾರ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಎಲ್ಲ ಇಲಾಖೆಯ ಬಂಜಾರ ಸಮಾಜದವರ ಎಲ್ಲ ಇಲಾಖೆಯ ನೌಕರ ಬಾಂಧವರಿಗೆ ನಾವು ಒಂದು ಕ್ರೀಡಾಕೂಟವನ್ನು ಆಯೋಜನೆಯನ್ನು ಮಾಡಿದ್ದೇವೆ. ಅಂದು ಎಲ್ಲ ಕೆಲವು ಕ್ರೀಡೆಗಳನ್ನು ನಾವು ಅವರಿಗೆ ಆಯೋಜನೆ ಮಾಡಿಕೊಟ್ಟಿವಿ. ಅದಕ್ಕೆ ಒಂದು ಮಾಧ್ಯಮದ ಮುಖಾಂತರ ನಮ್ಮ ಎಲ್ಲ ಬಂಜಾರ ಸಮಾಜದ ನೌಕರರಿಗೆ ತಿಳಿಗೊಳಿಸೋದ್ರಿಂದ ತಾವೆಲ್ಲರೂ ಬಂದು ಒಂದು ಕ್ರೀಡಾಕೂಟ ಆಯೋಜನೆಯನ್ನು ತಾವು ಯಶಸ್ವಿಗೊಳಿಸಬೇಕಂತ ನಮ್ಮ ಬಂಜಾರ ನೌಕರದಾರರಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೀರಿ. ಅದೇ ಥರವಾಗಿ 15 ಆಗಸ್ಟು ಏನದ ಅಂತಂದರೆ ಒಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ನಗದು ಬಹುಮಾನ ಕಾರ್ಯಕ್ರಮವನ್ನು ಕೂಡ ನಾವು ಆಯೋಜನೆಯನ್ನು ಮಾಡಿದ್ದೇವೆ. ಅದಕ್ಕೋಸ್ಕರವಾಗಿ ಒಂದು ನಾವು ಪಾಂಪ್ಲೆಟನ್ನು ಮಾಡಿದ್ದೀವಿ, ತಮ್ಮೆಲ್ಲರ ಕೈಯಲ್ಲಿ ಕೊಟ್ಟಿದ್ದೇವೆ. ಆ ತಾಲೂಕಾರು ಪದಾಧಿಕಾರಿಗಳನ್ನು ನಾವು ಈ ಒಂದು ಪಾಂಪ್ಲೆಟ್ನಲ್ಲಿ ಹೆಸರನ್ನು ನಮೂದಿಸಿದ್ದೀವಿ. ಅವರವರ ದೂರವಾಣಿ ಸಂಖ್ಯೆ ಕೂಡ ಇದೆ. ಅವರು ಎಲ್ಲ